ನಮಸ್ಕಾರ ಅಭಿಮಾನಿಗಳೇ, ಬಂಧುಗಳೇ, ಮಿತ್ರರೇ, ಸ್ನೇಹಿತರೆ. ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ, ಸುಸ್ವಾಗತ. ಮತ್ತೆ ಮಡದಿಯೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಹೊರಡ್ತಾ ಇದ್ದೀವಿ. ಏನು ವಿಶೇಷತೆ ಅಂದ್ರೆ, ನಮ್ಮ ನೆರೆಹೊರೆಯವರು ಪಕ್ಕದಲ್ಲಿ, ನಮ್ಮ ಮನೆ ಪಕ್ಕದಲ್ಲಿ ಇದ್ದಾರೆ. ಮಾರುತಿ ನೀಲಕಂಠ ಅಂತ ಅವರು ಒಬ್ಬಳು ಏಕೈಕ ಪುತ್ರಿ ನೇಹಾ ದೇಸಾಯಿ ಅಂತೇಳಿ. ಅವರು ದೂರ ಏನಿಲ್ಲ, ಹತ್ರನೇ ಇದೆ, ಕಾಗಲ್ ಹತ್ರ ಹುಪ್ರಿ ಅಂತ ಊರಿಗೆ ಅಕ್ಷತೆ ಇದೆ. ನಿನ್ನೆ ಅರ್ಚನೆಗೆ ಹೋಗಿದ್ದೀವಿ. ಇವತ್ತು ಅಕ್ಷತೆಗೆ ಮಕ್ಕಳೊಟ್ಟಿಗೆ ಕೂಡ ರೆಡಿ ಆಗಿದ್ದೀವಿ. ಇವತ್ತು ವಿಶೇಷ ಅಂದ್ರೆ ಬಹಳ ರಿಕ್ವೆಸ್ಟ್ ಮಾಡಿರೋರು ಶರಣ ಸಮೃದ್ಧಿ ಕರ್ಕೊಂಬರಿ ಅಂತ ಹೇಳಿ. ಆಮೇಲೆ ಹೋಗೋಣ, ಮತ್ತೆ ಭೇಟಿ ಆಗೋಣ, ಅಕ್ಷತೆ ಹಾಕೋಣ, ಆಶೀರ್ವಾದ ಮಾಡೋಣ, ಪ್ರಸಾದ ತಗೊಂಡು ಬಂದ್ಬಿಡೋಣ. ಹೌದಾ? ಹೆಂಗ್ ಮತ್ತೆ ಸಲ ಬಂದಿದೀವಿ. ಮತ್ತೆ ನಾವು ಯಜಮಾನ್ರು ಇವ್ರು ಬಂದಿದಾರ, ಅಪ್ಪನ ಹುಟ್ಟಿ ಬಿಡಾಕ್ ಹೋದ್ರು. ನಾವು ಶಾಮೂರ್ ಬಂದಿದೀವಿ, ನಡೀದಲ್ಲಿ ಒಳಗಡೆ ನಮ್ಮ ಜೊತೆ ಬಂದಿದ್ದ. ಮತ್ತೆ ಇವತ್ತ ನೇಹಕ್ಕ ಇಲ್ಲೇ ನೇಬರ್ ಅದಾರ, ಅವ್ರ ಮದ್ವಿಗೆ ಹೋಗೋಣಮ್ಮ, ನಾ ಬರ್ತೇನೆ ಅಂತ ಹೇಳಿದ್ದ. ಮತ್ತು ಬರ್ತಾ ಇದ್ವಿ. ಆಮೇಲೆ ಹಾಸ್ಪಿಟಲ್ದಿಂದ ಫೋನ್ ಬಂತು, ನೋಡಾಕ ಕರೆದಿದಾರಂತ. ಅದ್ರ ಸಲುವಾಗಿ ಮತ್ತೆ ಅಪ್ಪು ಮತ್ತು ನಮ್ಮ ಮನೆಯವ್ರ ಹೋಗಿದಾರೀಗ. ಮತ್ತು ಅಪ್ಪು ಆಮೇಲೆ ಬರ್ತಾನಂತ. ಅಷ್ಟೋ ತನಕ ನೀವು ಮದ್ವಿದ ಮಾಡ್ಕೊರಿ ಅಂತ ಹೇಳೋಣ. ಇಲ್ಲಿ ಕುದುರೆ ಇದೆ ತಗೋತಾ ಇದಾರೆ. ಇಲ್ಲಿ ಮತ್ತ ಮಗನ ಭೇಟಿಯಾಗೋಣ ಅಂತ ಬಂದ್ವಿ, ನೋಡಿದ್ವಿ ಎಲ್ಲ. ಆಮೇಲೆ ಇಲ್ಲಿ ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲ ಪರಿಚಯ ಅವ್ರಿಗೆಲ್ಲರಿಗೂ. ಭಾಳ ಅವ್ರಿಗೆ ಏನೋ ದೊಡ್ಡ ಮನೆ ಎಲ್ಲರೂ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ರೆಡಿ ಆಗ್ತಾರೆ, ಡಿಸ್ಟರ್ಬ್ ಮಾಡಬೇಡ, ಬಂದಿದ್ರು ಎಲ್ಲ ಸುತ್ತಾತಾರೆ. ಎಲ್ಲರೂ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಮಗ ಕುದುರೆ ಮೇಲೆ ಇರಾಕೆ ರೆಡಿ ಅದಾರ. ಈಗ ಕುದುರೆ ಅವ್ರ ಸಲುವಾಗಿ ರೆಡಿ ಆಗೈತಿ. ಅಕ್ಷತೆ ಹಾಕಿದೀವಿ, ಊಟಕ್ಕೆ ನಡೀರಿ. हेच बेळगावकर कुठं आहे घर? ಊಟ ಅಂತೂ ಆಯ್ತು ಫುಲ್ಲ. ಭಾಳ ಅಂದ್ರೆ ಭಾಳ ಬಿಸಿಲದ. ಊಟ ಮಾಡಿದ್ವಿ ಹೊಟ್ಟೆ ತುಂಬ. ಈಗ ಭೇಟಿ ಆಗೋಣ ಅಂತ ಹೇಳಿ ಮಗಳಿಗೆ ಶಿವರಾಜ್ ಕುಮಾರ್ ಜೊತೆಗೆ ನಾವು ಹ್ಯಾಪಿ ಥಾಟ್ಸ್ ಮೀಟಿಂಗ್ ಖುಷಿ ವೆರಿ ಹ್ಯಾಪಿ ಮೂಮೆಂಟ್. ಥ್ಯಾಂಕ್ಸ್ ಫಾರ್ आपको भी मैडम को भी थैंक यू सर, थैंक यू. शामोली और हॅपी थॉट्स वगैरे रिपीट 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 करा, त्यांना ऐकू नाही अजून. जोरात जरा जोरात 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 बोला, जोरात.
हां जोरात लय मोठा आहे ते बाबा ते गृहप्रवेशासाठी ठेवलंय एकच ठेवलंय ते मी फोन स्क्रीनशॉट आहे हां सांग नाही हां म्हणतो राधेला घास रावांना बनवते प्रेमाचा घास आणि बनवा घास हां होय हां ओके जरा जोरात बोल समजलं ना हां आवाज नाव बोल घ्यायचंय ना हां, हां. घ्यायचंय ना मग नाही फक्त नाव घ्यायचं कृष्ण म्हणतो राधेला हास पितृ जावांना फिरवते घास प्रेमाचं घास प्रेमाचा घास हां पृथ्वीराज पृथ्वीराज या दादा राजादी राजा पृथ्वीराजा हां तुम्ही घ्या भाजी पाठ केले तर ते पाठ नाही केले हिने पाठवून बघितलं तुम्ही विसरले ಮಗು ಇಲ್ಲೇ ಕಾರ್ ಬಡಿಯತ್ತಾಳ ಕುಡಿಮ ಮತ್ತು ಇಲ್ಲೇ ಎಣ್ಣೆ ತೊಗೊಳಕ್ಕೆ ನಿಲ್ಸಿದ್ರು ಒಳಗೆ ಕಾರ್ ಡ್ರೈವಿಂಗ್ ಮಾಡ್ಕೊಂಬರ್ತೇನೆ ಅಂದ್ರು ಚಲೋ ಆಯ್ತು ಅಂದ್ವಿ ಮತ್ತು ಅಪ್ಪು ಇನ್ನೂ ಬಂದಿಲ್ಲ ಅಪ್ಪು ಟೈಮ್ ಆಗೋದು ಅನಿಸ್ತೈತಿ ಮತ್ತು ನೋಡೋಣ ಆಮೇಲೆ ನಾವು ಮನೆಗೆ ಹೋಗ್ತಾ ಇದೀವಿ ಈಗ ಅಭಿಮಾನಿಗಳಿಗೆ ನೋಡಿದ್ರಲ್ಲ ಯಾವ ರೀತಿ ಮದುವೆ ಆಯಿತು ಏನೇನಾಯಿತು ಮತ್ತು ಎಷ್ಟೊಂದು ಬಿಸಿಲಿದೆ ಈ ಬೆಳಗಾವಿ ಬಿಸಿಲು ಅಂತೂ ಸಾಕಾಗ್ತಾ ಇದೆ ಮದುವೆ ಸೀಸನ್ ಈಗ ಬಿಸಿಲಾಗ ಇರ್ತಾವ ಆಮೇಲೆ ಊಟ ಅದು ಭಾಳ ಚಲೋ ಆಗಿತ್ತು ಎಲ್ಲರಿಗೂ ಭೇಟಿ ಆದ್ವಿ ನೀವು ನೋಡಿದ್ದೀರಾ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಕ್ಕೆ ಮರೆಯಕ್ಕೆ ಹೋಗ್ಬೇಡ್ರಿ ಮತ್ತು ಮದುಮಗಳಿಗೆ ನಿಮ್ಮ ಆಶೀರ್ವಾದ ಸದಾ ಅವ್ರ ಮೇಲೆ ಇರಬೇಕು ನಮ್ಮ ಮನೆ ಮಗಳ ಅದಾಳ ನೇಹಾ ಅವಳು ಯಾವಾಗಲೂ ಖುಷಿಯಾಗಿರ್ಬೇಕಂತ ಆಶೀರ್ವಾದ ಮಾಡಿ ಮತ್ತು ಅವರಿಗೆ ಅಮ್ಮ ಅಪ್ಪಗೂ ಅವರಿಗೂ ಮಗಳಿಗೆ ಮದುವೆ ಮಾಡಿಕೊಟ್ಟಾರ ಮತ್ತು ಅವ್ರಿಗೂ ಸ್ವಲ್ಪ ನಿಮ್ಗೆ ಗೊತ್ತದ ಯಾವ ರೀತಿ ಆಗ್ತದೆ ಅಮ್ಮ ಅಪ್ಪಾಗ ಆದರೂ ಖುಷಿಯಿಂದ ಎಲ್ಲ ಕಾರ್ಯಕ್ರಮ ಚಲೋ ಆಗಿ ಆಚರಣೆ ಮಾಡಿದರು ಇಲ್ಲೇ ಬೆಳಗಾವಿ ಒಳಗೆ ಮದುವೆ ಮಾಡಿಕೊಟ್ರು ಮಗಳದ ಭಾಳ ಚಂದ ಕಾಣಿಸ್ತಾ ಇಲ್ಲ ನೇಹಾ ಮತ್ತು ನಿಮ್ಮ ಆಶೀರ್ವಾದನ ಅವಳ ಮೇಲೆ ಇರಲಿ ಮತ್ತು ಈ ವಿಡಿಯೋ ನಾವು ಇಲ್ಲೇ ಮುಗಿಸ್ತೀವಿ ಈಗ ಮತ್ತು ಸಾಯಂಕಾಲ ಕಾರ್ಯಕ್ರಮದ ಇವತ್ತು ಮತ್ತು ಸಾಯಂಕಾಲ ಕಾರ್ಯಕ್ರಮಕ್ಕೆ ಹೋಗೋದೈತಿ ಈಗ ಸದ್ಯಾಗ ಈಗ ಸ್ವಲ್ಪ ಎಲ್ಲ ಇವು ಬಟ್ಟೆಗಳೆಲ್ಲ ತೆಗೆದಿಟ್ಟ ಬೇರೆ ಬಟ್ಟೆಗಳು ಮತ್ತು ಹಾಕೊಳ್ಳೋದು ಮಾಡೋದು ಈ ಜುಮ್ಕಿ ಇದೆಲ್ಲ ಫುಲ್ ಹಿಂಗೆ ಒಂಥರ ಬಿಸಿಲಾಗ ಫುಲ್ ಇದಾಗ್ತದೆ ಇದೇ ಸಲ ನನಗೆ ಇಷ್ಟ ಸಂಕಟ ಆಗ್ತಾ ಇದೆ ಬಿಸಿಲೊಳಗೆ ಭಾಳ ಅಂದ್ರೆ ಭಾಳ ಭಯಂಕರ ಬಿಸಿಲು ಐತೆ ನಿಜಾನ ಆಮೇಲೆ ಈಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಆಮೇಲೆ ಮತ್ತೆ ಸಿಗ್ತೀನಿ ನಾನು ಎಲ್ಲರಿಗೂ ವಿಡಿಯೋ ನೋಡಿದ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡ್ರಿ ಮದುವೆ ಅಂತೂ ಭಾಳ ಅದ್ದೂರಿ ಆಯಿತು ಭಾಳ ಚಂದ ರೆಡಿಯಾಗಿದ್ಲು ನೇಹಾ ಮತ್ತು ಡೆಕೋರೇಷನ್ ಅಂತೂ ಭಾಳ ಚೆಂದಾಗಿತ್ತು ಮತ್ತು ಅವರು ಮದುಮಕ್ಕಳದ ಜೋಡಿನೂ ಭಾಳ ಚಲೋ ಅದ ಹೊಸ ಟೈಪ್ ನಮ್ಗೆ ಅನಿಸಿತ್ತಲ್ಲಿ ಆಮೇಲೆ ಕುದುರೆ ಆಮೇಲೆ ಅವರು ಮದುಮಕ್ಕಳು ಹಾಕ್ಕೊಂಡಿದ್ದ ಬಟ್ಟೆಗಳು ಎಲ್ಲ ಒಂದು ಡಿಫ್ರೆಂಟ್ ಇತ್ತು ಮತ್ತು ಎಲ್ಲರೂ ಭಾಳ ಜನ ಬಂದು ಅವರಿಗೆ ಆಶೀರ್ವಾದ ಮಾಡಿದರು ಭಾಳ ಅಡುಗೆನೂ ಭಾಳ ಮಸ್ತಾಗಿತ್ತು ಎಲ್ಲರೂ ಫುಲ್ ನಾವು ಎಂಜಾಯ್ ಮಾಡಿದ್ವಿ ಫೋಟೋಗಳಷ್ಟು ಭಾಳಷ್ಟು ತೊಗೊಂಡ್ವಿ ಆಮೇಲೆ ಮತ್ತು ಅಪ್ಪುನು ಆಮೇಲೆ ಬಂದ ಮತ್ತು ಅವನು ಭೇಟಿಯಾಗಿ ಅವರಿಗೆ ಭೇಟಿಯಾಗಿ ಹೋದವನು ನಿಮ್ಮ ಆಶೀರ್ವಾದನು ಮದುಮಕ್ಕಳ ಮೇಲೆ ಹೀಗೆ ಇರಲಿ ಅವರಿಗೆ ಸದಾ ಖುಷಿಯಾಗಿ ಇರೋ ಹಂಗೆ ಅವ್ರಿಗೆ ಆಶೀರ್ವಾದ ಮಾಡಿ ಮತ್ತು ಈ ಎಲ್ಲ ಫೋಟೋಸ್ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ